ವಿಷಯವನ್ನು ವಿವರವಾಗಿ ಅಗಸ್ತ್ಯನಿಗೆ ತಿಳಿಸಿದನು. ಇತ್ತ ಸೀತಾಳ ಭಯಂಕರ ರೂಪವನ್ನು ಅಪೇಕ್ಷಳಲ್ಲಿ ನೋಡಿದ ಚಂದ್ರಶೇಖರ್ ಭಯದಿಂದ ಹರ್ಷವರ್ಧನನಿಗೆ ಕರೆ ಮಾಡಿ ವಿಷಯ ತಿಳಿಸಲು ಮುಂದಾದನು. ಚಂದ್ರಶೇಖರ್ ಕರೆಯನ್ನು ಊಹಿಸಿರದ ಹರ್ಷವರ್ಧನ್, ಹಲೋ ಚಂದ್ರು, ಹೇಗಿದೆಯಾ? ಚಿಕ್ಕಮಗಳೂರಿಗೆ ಯಾವಾಗ ಬರ್ತೀಯಾ ಎಂದು ಸಂತೋಷದಿಂದ ಕೇಳಿದನು. ನಾನು ಆಗಲೇ ಚಿಕ್ಕಮಗಳೂರಿಗೆ ಬಂದಿದ್ದೀನಿ ಎಂದನು ಚಂದ್ರಶೇಖರ್. ಏನು, ಚಿಕ್ಕಮಗಳೂರಿಗೆ ಬಂದಿದ್ಯಾ? ನನಗೆ ಒಂದು ಮಾತು ಹೇಳ್ದು ಬಂದಿದ್ಯಾ? ಆಶ್ಚರ್ಯದಿಂದ ಕೇಳಿದನು ಹರ್ಷವರ್ಧನ್. ಅಯ್ಯೋ, ಅದೆಲ್ಲ ಆಮೇಲೆ ಹೇಳ್ತೀನಿ, ಮೊದಲು ನಾನು ಹೇಳೋದು ಕೇಳು ಎಂದನು ಚಂದ್ರಶೇಖರ್. ಏನು ಹೇಳು ಕೇಳಿದನು ಹರ್ಷವರ್ಧನ್. ನೀನವತ್ತು ಹೇಳ್ದಿಯಲ್ಲ, ಸೀತಾ ಆತ್ಮನ ನಾನು ಒಂದು ಹುಡುಗಿ ಮೇಲೆ ನೋಡಿದೆ ಅಂತ. ಆ ಹುಡುಗಿ ಮೇಲೆ ಸೀತಾ ಆತ್ಮ ಇದ್ದದ್ದನ್ನು ನಾನೂ ನೋಡಿದೆ ಎಂದನು ಚಂದ್ರಶೇಖರ್ ಭಯದಿಂದ. ಏನು ಹೇಳ್ತಾ ಇದೀಯ ನೀನು ಕೇಳಿದನು ಹರ್ಷವರ್ಧನ್. ಹೌದು ಹರ್ಷ, ಇವತ್ತು ಮಾಮೂಲಿ ನಮ್ಮ ಜಾಗದಲ್ಲಿ ಕೂತಿದ್ದೆ. ಆಗ ಆ ಅಪೇಕ್ಷಾ ಅಲ್ಲಿಗೆ ಬಂದಿದ್ಲು. ಆದರೆ ಅವಳ ಮೇಲೆ ಸೀತಾ ಆತ್ಮ ಇತ್ತು. ನನ್ನ ಸಾವಿಗೆ ಕಾರಣ ಆದವರನ್ನು ಸುಮ್ಮನೆ ಬಿಡಲ್ಲ ಅಂತ ತುಂಬ ಕೋಪದಿಂದ ಹೇಳ್ತು. ಆಮೇಲೆ ನಾನು ಆ ಮಂತ್ರವಾದಿ ಕೊಟ್ಟಿದ್ದ ತಾಯ್ತಾನ ಅವಳ ಮುಂದೆ ಹಿಡಿದೆ. ಆಗ ಆ ಆತ್ಮ ಅಪೇಕ್ಷಾ ದೇಹದಿಂದ ಹೊರಗೆ ಹೋಯ್ತು. ಆ ಆನಂದ ಬಂದು ಅಪೇಕ್ಷಾನ ಕರ್ಕೊಂಡು ಹೋದ ಎಂದನು ಚಂದ್ರಶೇಖರ್. ಏನು, ಆನಂದನ? ಅವನ್ಯಾಕೆ ಅಲ್ಲಿಗೆ ಬಂದಿದ್ದ ಕೇಳಿದನು ಹರ್ಷವರ್ಧನ್. ನನಗೊತ್ತಿಲ್ಲ ಎಂದನು ಚಂದ್ರಶೇಖರ್. ಚಂದ್ರು, ಅವರು ನಿನ್ನ ಫೋನ್ ಮಾಡೋಕೆ ಆಡಿದ ನಾಟಕ ಅದು. ಅಪೇಕ್ಷಾ ಮತ್ತು ಆನಂದ್ ಇಬ್ಬರೂ ಫ್ರೆಂಡ್ಸ್. ನೀನು ಚಿಕ್ಕಮಗಳೂರಿಗೆ ಬಂದಿರೋದು ಗೊತ್ತಾಗಿ ನಿನ್ನ ಹೆದರಿಸೋಕೆ ಈ ರೀತಿ ನಾಟಕ ಮಾಡಿದ್ದಾರೆ ಎಂದನು ಹರ್ಷವರ್ಧನ್. ಇಲ್ಲ ಹರ್ಷ, ಅಪೇಕ್ಷನ ಮುಖದಲ್ಲಿ ಸೀತಾ ಎದ್ದು ಕಾಣ್ತಾ ಇದ್ಲು. ಇದು ನಾಟಕ ಅಲ್ಲ, ನಿಜ ಎಂದನು ಚಂದ್ರಶೇಖರ್. ಆಯಿತು ಸರಿ, ನೀನೇನೂ ಭಯಪಡಬೇಡ. ನಾನು ಈಗಲೇ ಚಿಕ್ಕಮಗಳೂರಿಗೆ ಬರ್ತೀನಿ. ಹಾಗೆ ಆ ಮಂತ್ರವಾದಿನ ಕಾಂಟ್ಯಾಕ್ಟ್ ಮಾಡು, ಅವನಿಗೆ ಎಲ್ಲ ವಿಷಯ ಹೇಳು. ನಾನು ಡೈರೆಕ್ಟಾಗಿ ಅಲ್ಲಿಗೆ ಬರ್ತೀನಿ ಎಂದ ಹರ್ಷವರ್ಧನ್ ಚಿಕ್ಕಮಗಳೂರಿಗೆ ಪ್ರಯಾಣ ಬೆಳೆಸಿದನು. ಇತ್ತ ಅಪೇಕ್ಷಾಳ ಯೋಗಕ್ಷೇಮ ವಿಚಾರಿಸಲು ಅಗಸ್ತ್ಯ ಹಾಗೂ ಆನಂದ್ ಅಪೇಕ್ಷಾ ಮನೆಗೆ ಭೇಟಿ ನೀಡಿದರು. ಅಪೇಕ್ಷಾ ತನ್ನ ತಾಯಿಯ ಜೊತೆ ಕುಳಿತಿದ್ದಳು. ಮನೆಯೊಳಗೆ ಹೋದ ಅಗಸ್ತ್ಯ, ಅಪೇಕ್ಷಾ ಎಂದನು. ಅಗಸ್ತ್ಯನ ಧ್ವನಿ ಕೇಳಿದ ಅಪೇಕ್ಷಾ ತನ್ನ ಭಯವನ್ನು ಬಿಟ್ಟು ಓಡಿ ಬಂದು ಅಗಸ್ತ್ಯನನ್ನು ಪ್ರೀತಿಯಿಂದ ತಬ್ಬಿದಳು. ಅಗಸ್ತ್ಯ, ನನಗೇನಾಗ್ತಿದೆ? ಅವತ್ತು ಒಂದಿನ ಹೀಗೇ ಆಗ್ತಿತ್ತು, ಇವಾಗಲೂ ಕೂಡ ಹೀಗೆ ಆಗ್ತಿದೆ. ನನಗೆ ತುಂಬ ಭಯ ಆಗ್ತಿದೆ, ಮೈಯೆಲ್ಲ ಭಾರ, ತುಂಬ ನೋವಾಗ್ತಿದೆ ಎಂದು ತನ್ನ ಅಳಲು ತೋಡಿಕೊಂಡಳು ಅಪೇಕ್ಷಾ. ಅಪೇಕ್ಷಾ ಮಾತು ವಿನೋದರ ಕಣ್ಣಿನಲ್ಲಿ ನೀರು ತುಂಬುವಂತೆ ಮಾಡಿತು. ಮಗಳ ಮುಂದೆ ಅಳಬಾರದೆಂದು ಬಾಯಿಗೆ ಸೆರಗು ಅಡ್ಡ ಮಾಡಿ ಅಳಲಾರಂಭಿಸಿದರು. ಅಗಸ್ತ್ಯನಿಗೆ ಅಪೇಕ್ಷಳ ಮಾತು ಬಹಳ ನೋವು ಉಂಟು ಮಾಡಿತು. ಅಪೇಕ್ಷಾ, ಇಲ್ಲಿ ನಾನು ನೋಡು ಎಂದು ಅಪೇಕ್ಷಾ ಭುಜ ಹಿಡಿದು ತನ್ನ ತೋಳಿನ ತೆಕ್ಕೆಯಿಂದ ಹಿಂದೆ ಸರಿಸಿದನು. ಅಪೇಕ್ಷಾ ಸೊರಗಿ ಹೋಗಿದ್ದಳು. ಮಾತು ಮುಂದುವರಿಸಿದ ಅಗಸ್ತ್ಯ, ನಿನಗೇನೂ ಆಗಿಲ್ಲ ಕಣೋ, ನೀನು ಆರಾಮಾಗಿದೆಯಾ? ಆನಂದನ ಜೊತೆ ಓಡಾಡಿದೆಯಲ್ಲ, ಅದಕ್ಕೆ ಮೈ ನೋವು ಅಷ್ಟೇ, ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ ಎಂದನು ಅಗಸ್ತ್ಯ. ಅಗಸ್ತ್ಯನನ್ನು ತಳ್ಳಿದ ಅಪೇಕ್ಷಾ, ಇಲ್ಲ, ನೀನು ಸುಳ್ಳು ಹೇಳ್ತಾ ಇದೀಯಾ, ನನ್ನಿಂದ ಏನೋ ವಿಷಯ ಮುಚ್ಚಿಡ್ತಾ ಇದೀಯಾ, ನೀವೆಲ್ಲ ನಾಟಕ ಮಾಡ್ತಾ ಇದ್ದೀರಾ, ನನಗೆ ಗೊತ್ತು, ನನಗೇನೋ ಆಗಿದೆ, ಆದರೆ ಅದು ಏನು ಅಂತ ನೀವು ಹೇಳ್ತಾ ಇಲ್ಲ ಎಂದು ಅಳಲು ಪ್ರಾರಂಭಿಸಿದಳು ಅಪೇಕ್ಷಾ. ಅವಳ ಹತ್ತಿರ ಬಂದ ಅಗಸ್ತ್ಯ ಅಪೇಕ್ಷಾ ಕಣ್ಣನ್ನು ಒರೆಸಿ, ಅಪೇಕ್ಷಾ, ನನ್ನ ಮಾತಿನ ಮೇಲೆ ನಿನಗೆ ನಂಬಿಕೆ ಇಲ್ವಾ ಎಂದು ಕೇಳಿದನು. ಇಲ್ಲ ಇಲ್ಲ ಇಲ್ಲ, ಸತ್ಯ ತಿಳ್ಕೊಳ್ಳುವವರೆಗೂ ನಾನು ಯಾರ ಮಾತನ್ನೂ ನಂಬಲ್ಲ ಎಂದಳು ಅಪೇಕ್ಷಾ. ಹಾಗಲ್ಲ ಅಪೇಕ್ಷಾ ಎಂದು ಅಗಸ್ತ್ಯ ಮಾತನಾಡಲು ಮನೆಯ ಸುತ್ತ ಕಪ್ಪು ವಾತಾವರಣ ಸೃಷ್ಟಿಯಾಯಿತು. ಗಾಳಿ ಜೋರಾಗಿ ಬೀಸಲಾರಂಭಿಸಿತು.
ಅಗಸ್ತ್ಯ ಹಾಗೂ ಅಪೇಕ್ಷಳ ಮಧ್ಯೆ ಯಾರೋ ನಿಂತಿರುವಂತೆ ಭಾಸವಾಯಿತು. ಜೋರಾಗಿ ಉಸಿರು ಬಿಡುವ ಶಬ್ದ. ಸುತ್ತ ನೋಡಿದರೂ ಬರೀ ಕತ್ತಲು. ಯಾವ ಸತ್ಯ ತಿಳ್ಕೊಬೇಕಂತ ಇದೆಯೋ ಆ ಸತ್ಯ ತಿಳ್ಕೊಳ್ಳೋಕೆ ತುಂಬ ಶ್ರಮ ಬೇಕು. ಅದಕ್ಕೆ ತುಂಬ ಕಾಯಬೇಕು. ನನ್ನ ಸಾವಿನ ಸತ್ಯ ಏನು ಅಂತ ತಿಳ್ಕೊಂಡ್ಮೇಲೆ ನಿನಗೆ ಬೇಕಾದ ಸತ್ಯ ಏನು ಅಂತ ನಿನಗೆ ತಿಳಿಯುತ್ತೆ. ಅಲ್ಲಿಯವರೆಗೂ ಈ ಹುಡುಗನಿಗೆ ಸಹಾಯ ಮಾಡು. ನನ್ನಿಂದ ಯಾರಿಗೂ ಏನೂ ಆಗಲ್ಲ. ಆ ದಿನ ಬಂಗಲೆ ಒಳಗೆ ಬಂದು ನೀನು ನಿಂತಾಗ ನಿನ್ನ ಮಾನಸಿಕ ಸಾಮರ್ಥ್ಯ ಕಡಿಮೆ ಇತ್ತು. ಹಾಗಾಗಿ ನಾನು ನಿನ್ನ ದೇಹ ಪ್ರವೇಶ ಮಾಡಿದೆ ಅಷ್ಟೇ ಹೊರತು ಬೇರೆ ಯಾವುದೇ ದುರುದ್ದೇಶದಿಂದ ಅಲ್ಲ. ನನ್ನಿಂದ ನಿನಗೆ ಬಹಳ ತೊಂದರೆ ಆಗ್ತಿದೆ. ಆದರೆ ನನ್ನ ಸೇಡು ತೀರೋವರೆಗೂ ನಾನು ನಿನ್ನ ದೇಹ ಬಿಟ್ಟು ಹೋಗಲ್ಲ. ನನ್ನ ಸಾವಿಗೆ ಕಾರಣ ಆದವರ ಮೇಲೆ ನನ್ನ ಕೋಪ ಬೇರೆ ಯಾರ ಮೇಲೂ ಇಲ್ಲ. ನನ್ನಿಂದ ನಿನಗಾಗಲಿ ನಿನ್ನ ಕುಟುಂಬಕ್ಕಾಗಲಿ ಯಾವ ತೊಂದರೆ ಆಗಲ್ಲ. ನನ್ನನ್ನು ಅಷ್ಟು ಕ್ರೂರವಾಗಿ ಸಾಯಿಸಿದ್ರು ಎಂದು ಒಂದು ಅಶರೀರವಾಣಿಯೊಂದು ಅಲ್ಲಿದ್ದ ಅಪೇಕ್ಷಾ, ಅಗಸ್ತ್ಯ, ಆನಂದ್ ಹಾಗೂ ವಿನೋದಾಗೆ ಕೇಳಿಸಿತು. ಯಾರು ನೀನು? ಭಯದಿಂದ ಕೇಳಿದರು ವಿನೋದ. ಯಾರು ನಿನ್ನ ಸಾಯಿಸಿದ್ದು? ಕೇಳಿದನು ಆನಂದ್. ನನ್ನ ಅಪೇಕ್ಷಾಕ್ಕೆ ಯಾಕೆ ತೊಂದರೆ ಮಾಡ್ತಿದ್ಯಾ ಹೇಳು, ಕೇಳಿದನು ಅಗಸ್ತ್ಯ. ಹೇಳ್ತೀನಿ, ನನ್ನ ಹೆಸರು ಸೀತಾ. ನನ್ನ ಸಾಯಿಸಿದ್ದು ಯಾರು ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಆ ಸತ್ಯ ತಿಳ್ಕೊಳ್ಳೋಕೆ ನೀವು ಹೋರಾಟ ಮಾಡ್ತಿರೋದು. ನಾನು ಅಪೇಕ್ಷೆಗೆ ತೊಂದರೆ ನೀಡೋಕೆ ಬಂದಿಲ್ಲ. ಅದಕ್ಕೆ ಬದಲಾಗಿ ನನ್ನ ಆತ್ಮನ ತೃಪ್ತಿಪಡಿಸ್ಕೊಳ್ಳೋಕೆ ಎಂದಿತು ಸೀತಾ ಆತ್ಮ. ನೀನು ಸೇಡು ತೀರಿಸ್ಕೊಳ್ಳೋಕೆ ನನ್ನ ಅಪೇಕ್ಷೆ ದೇಹನೇ ಬೇಕಾ? ಕೇಳಿದನು ಅಗಸ್ತ್ಯ. ನಾನು ಆಗಲೇ ಹೇಳಿಲ್ವಾ, ಇವಳು ಮಾನಸಿಕವಾಗಿ ತುಂಬ ದುರ್ಬಲಳು. ಅವತ್ತು ಬಂಗಲೆಗೆ ಬಂದಾಗ ನಾನು ಇವಳ ದೇಹ ಸೇರಿದೆ ಎಂದಿತು ಸೀತಾ ಆತ್ಮ. ಇಲ್ಲ, ದಯವಿಟ್ಟು ಇನ್ನು ಮುಂದೆ ನನ್ನ ಅಪೇಕ್ಷೆ ದೇಹಕ್ಕೆ ಸೇರಬೇಡ. ಅವಳು ಈಗ ಅನುಭವಿಸಿರೋ ನೋವು ಸಾಕು. ನನ್ನಿಂದ ಇನ್ನೂ ಇವಳು ಅನುಭವಿಸೋ ಸಂಕಟ ನೋಡೋಕ್ಕಾಗಲ್ಲ ಎಂದನು ಅಗಸ್ತ್ಯ. ನೀನು ಇವಳ ಮೇಲೆ ಇರೋ ಪ್ರೀತಿಯಿಂದ ಈ ರೀತಿ ಮಾತಾಡ್ತಾ ಇದೀಯಾ ಅಂತ ನನಗೆ ಗೊತ್ತು. ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಹೀಗೇ ಆಗಿದ್ರೆ, ಇಲ್ಲ ನೀನು ಪ್ರೀತಿ ಮಾಡ್ತಿರೋ ನಿನ್ನ ಅಪೇಕ್ಷೆಗೆ ನನ್ನ ಪರಿಸ್ಥಿತಿ ಬಂದಿದ್ರೆ ಏನು ಮಾಡ್ತಿದ್ದೆ? ಒಂದು ಹೆಣ್ಮಗು ಇಷ್ಟು ಕ್ರೂರವಾಗಿ ಸಾವಿಗೀಡಾಗಿರೋದು ನಿಮಗೆ ದುಃಖ ತಟ್ಟಿಲ್ವಾ? ಓ, ನಿನಗೆಲ್ಲೇ ಆಗುತ್ತೆ. ನೀನು ಕೂಡ ನನ್ನ ಸಾವಿಗೆ ಕಾರಣ ಆಗಿರೋರಲ್ಲಿ ಒಬ್ಬ ಅಲ್ವಾ? ತಪ್ಪು ಮುಚ್ಚಾಕೋಕೆ ನೀನೂ ಪ್ರಯತ್ನ ಮಾಡ್ತಾ ಇದೀಯ ಎಂದಿತು ಸೀತಾ ಆತ್ಮ. ನನ್ನ ತಂದೆ ಮಾಡಿರೋ ತಪ್ಪು ಮುಚ್ಚಾಕೋ ಹಾಗಿದ್ರೆ ನಾನು ಎಲ್ಲಿವರೆಗೂ ಬರ್ತಾ ಇರಲಿಲ್ಲ ಎಂದನು ಅಗಸ್ತ್ಯ. ಮತ್ತೆ ಇನ್ಯಾಕೆ ಇಲ್ಲಿಗೆ ಬಂದಿದ್ಯಾ ಕೇಳಿತು ಸೀತಾ ಆತ್ಮ. ನಿನ್ನ ಸಾವಿಗೆ ನ್ಯಾಯ ಕೊಡೋಕೆ ಅಗಸ್ತ್ಯ ಮಾತನಾಡುವ ಮೊದಲೇ ಹೇಳಿದಳು ಅಪೇಕ್ಷಾ. ಎಲ್ಲರ ಗಮನ ಅಪೇಕ್ಷಳಲ್ಲಿ. ಅಪೇಕ್ಷಾ ಎಂದು ಆಶ್ಚರ್ಯದಿಂದ ಹುಬ್ಬೇರಿಸಿ ಕೇಳಿದನು ಅಗಸ್ತ್ಯ. ಹೌದು ಅಗಸ್ತ್ಯ, ಸೀತಾ ಜಾಗದಲ್ಲಿ ನಾನಿದ್ದಿದ್ರೆ ಏನು ಮಾಡ್ತಿದ್ಯಾ? ನನಗೆ ಈ ಪರಿಸ್ಥಿತಿ ಬಂದಿದ್ರೆ ನೀನು ಸೇಡು ತೀರಿಸ್ಕೊಳ್ಳದೆ ಬಿಡ್ತಿದ್ಯಾ? ಸೀತಾಳ ಸೇಡಿಗೆ ನನ್ನ ಒಪ್ಪಿಗೆ ಇದೆ ಎಂದು ಅಗಸ್ತ್ಯನಿಗೆ ಹೇಳಿ, ಸೀತಾ ನಿನಗೆ ಅಗತ್ಯ ಇದ್ದಾಗೆಲ್ಲ ನನ್ನ ದೇಹ ಸೇರು, ಇದಕ್ಕೆ ನನ್ನ ಸಂಪೂರ್ಣ ಒಪ್ಪಿಗೆ ಇದೆ ಎಂದಳು ಅಪೇಕ್ಷಾ. ಅಪೇಕ್ಷಾ, ಯೋಚನೆ ಮಾಡಿ ಹೇಳು, ಏನಾದರೂ ಹೆಚ್ಚು ಕಡಿಮೆ ಆದರೆ ಕೇಳಿದರು ವಿನೋದ. ಅಮ್ಮ, ಸೀತಾ ಮೇಲೆ ನನಗೆ ನಂಬಿಕೆ ಇದೆ. ನನಗೆ ಸೀತಾಯಿಂದ ಯಾವುದೇ ತೊಂದರೆ ಆಗಲ್ಲ. ನನ್ನ ಹಾಗೆ ಅವಳೂ ಒಂದು ಹೆಣ್ಣು ಎಂದಳು ಅಪೇಕ್ಷಾ. ಹೀಗೆ ಹೇಳಿದ ನಂತರ ವಾತಾವರಣ ಮೊದಲಿನಂತಾಯಿತು. ಸೀತಾ ಆತ್ಮ ಹೊರಟು ಹೋಯಿತು ಎಂದು ಎಲ್ಲರಿಗೂ ತಿಳಿಯಿತು. ಅಪೇಕ್ಷಾಳ ಮನಸ್ಸು ತಿಳಿಯಾಯಿತು. ಅಗಸ್ತ್ಯ ಹಾಗೂ ವಿನೋದಾಗೆ ಮುಂದೆ ಯಾವ ತೊಂದರೆ ಎದುರಾಗಬಹುದು ಎಂಬ ಭಯ ಆವರಿಸಿತು. ಇತ್ತ ಚಿಕ್ಕಮಗಳೂರಿಗೆ ಆಗಮಿಸಿದ ಹರ್ಷವರ್ಧನ್ ನೇರವಾಗಿ ಮಂತ್ರವಾದಿಯನ್ನು ಭೇಟಿ ಮಾಡಲು ಹೊರಟನು. ಚಂದ್ರಶೇಖರ್ ಅದಾಗಲೇ ಬಂದು ಮಂತ್ರವಾದಿಯನ್ನು ಭೇಟಿ ಮಾಡಲು ಕಾಯುತ್ತಾ ಕುಳಿತಿದ್ದನು. ಅಂದು ರಾತ್ರಿ 10ರ ಸಮಯ. ಮಂತ್ರವಾದಿ
ತಾನು ಹೋಗಿದ್ದ ಕೆಲಸವನ್ನು ಮುಗಿಸಿಕೊಂಡು ಬಂದನು. ಚಂದ್ರಶೇಖರ್ ಹಾಗೂ ಹರ್ಷವರ್ಧನನ್ನು ನೋಡಿ ಒಳಗೆ ಬರುವಂತೆ ಸನ್ನೆ ಮಾಡಿ ಒಳ ಹೋದನು. ಹರ್ಷವರ್ಧನ್ ಹಾಗೂ ಚಂದ್ರಶೇಖರ್ ಮಂತ್ರವಾದಿಯ ಹಿಂದೆ ಹೋದರು. ಒಂದು ಕೋಣೆಯ ಒಳಗೆ ಮಂತ್ರವಾದಿಗಾಗಿ ಹರ್ಷವರ್ಧನ್ ಹಾಗೂ ಚಂದ್ರಶೇಖರ್ ಕಾಯುತ್ತಿದ್ದರು. ಆ ಕೋಣೆ ಅಸ್ಥಿ ಪಂಜರದಿಂದ ತುಂಬಿತ್ತು. ಮೊದಲೇ ಈ ಜಾಗಕ್ಕೆ ಬಂದಿದ್ದರಿಂದ ಹರ್ಷವರ್ಧನ್ ಹಾಗೂ ಚಂದ್ರಶೇಖರ್ಗೆ ಇದು ಹೊಸತೇನೂ ಅನಿಸಲಿಲ್ಲ. ಮಂತ್ರವಾದಿ ಒಳಗೆ ಬಂದನು. ಅದನ್ನು ನೋಡಿ ಹರ್ಷವರ್ಧನ್ ಹಾಗೂ ಚಂದ್ರಶೇಖರ್ ಎದ್ದು ನಿಂತು ನಮಸ್ಕರಿಸಿದರು. ಕೂತ್ಕೊಳ್ಳಿ ಎಂದನು ಮಂತ್ರವಾದಿ. ಹರ್ಷವರ್ಧನ್ ಹಾಗೂ ಚಂದ್ರಶೇಖರ್ ಮಂತ್ರವಾದಿಯ ಎದುರು ಕುಳಿತುಕೊಂಡರು. ಏನು ವಿಷಯ ಹೇಳಿ ಕೇಳಿದನು ಮಂತ್ರವಾದಿ. ಅದೇ ನೀವು ಹೇಳಿದ್ರಲ್ಲ, ಆ ಆತ್ಮ ಬಿಡುಗಡೆ ಆದಮೇಲೆ ಬಂದು ನನ್ನ ಭೇಟಿ ಮಾಡಿ ಅಂತ, ಅದಕ್ಕೆ ಬಂದ್ವಿ ಎಂದನು ಹರ್ಷವರ್ಧನ್. ಆತ್ಮ ಬಿಡುಗಡೆ ಆಗಿದ್ದು ಹೇಗೆ ಕೇಳಿದನು ಮಂತ್ರವಾದಿ. ಅದು ಒಂದು ದಿನ ನನ್ನ ಮಗ ಮತ್ತೆ ಅವನ ಫ್ರೆಂಡ್ ಬಂಗ್ಲೆ ಒಳಗೆ ಹೋಗಿದ್ರು ಎಂದು ಮಾತು ಶುರು ಮಾಡಿದ ಹರ್ಷವರ್ಧನ್ ಎಲ್ಲ ವಿಷಯವನ್ನೂ ಹೇಳಿದನು. ಆ ಹುಡುಗಿ ಯಾರು ಎಂದು ಕೇಳಿದನು ಮಂತ್ರವಾದಿ. ಒಂದು ನಿಮಿಷ ಎಂದ ಹರ್ಷವರ್ಧನ್ ತನ್ನ ಮೊಬೈಲ್ನಲ್ಲಿ ಇದ್ದ ಅಪೇಕ್ಷಾ ಫೋಟೋ ತೋರಿಸಿದನು. ಮಂತ್ರವಾದಿ ಅಪೇಕ್ಷಾ ಫೋಟೋ ನೋಡಿ, ಈ ಹುಡುಗಿನ ನೇರವಾಗಿ ನೋಡಬಹುದಾ ಕೇಳಿದನು ಮಂತ್ರವಾದಿ. ನೋಡಬಹುದು, ಆದರೆ ಆ ಹುಡುಗಿ ಮನೆಯಿಂದ ಹೊರಬಂದ ಮೇಲೆ ಅವಳು ಯಾವಾಗ ಹೊರಗೆ ಬರ್ತಾಳೋ ಗೊತ್ತಿಲ್ಲ ಎಂದನು ಹರ್ಷವರ್ಧನ್. ಅವಳು ಬರಲ್ಲ, ಬರೋದಕ್ಕೆ ಆ ಆತ್ಮ ಅವಕಾಶ ಮಾಡಿಕೊಡುವುದಿಲ್ಲ ಎಂದನು ಮಂತ್ರವಾದಿ ನಗುತ್ತಾ. ಆ ಮಂತ್ರವಾದಿಯ ನಗು ವಿಚಿತ್ರವಾಗಿತ್ತು.